ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ವಾಟ್ ಈಸ್ ಕಂಬಷನ್, ವಾಟ್ ಈಸ್ ಫ್ಯೂಯಲ್ ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಕಂಬಷನ್ ಇಷ್ಟ ಆಗಿತ್ತಲ್ಲ. ನೆಕ್ಸ್ಟ್ ಪೇಜ್ ನಂಬರ್ 123 ನೋಡಿ. ರೈಟ್ಲಿ ಸೊ, ಇನ್ ಅವರ್ ಬಾಡಿ ಫುಡ್ ಈಸ್ ಬ್ರೋಕನ್ ಡೌನ್ ಬೈ ರಿಯಾಕ್ಷನ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಇಟ್ ಈಸ್ ಪ್ರೊಡ್ಯೂಸ್ಡ್. We learned that in class 7. ಅಂದ್ರೆ ನಮ್ಮ ದೇಹದಲ್ಲೇ ಆಹಾರ ಆಕ್ಸಿಜನ್ ನಿಂದ ವಿಭಜನೆ ಆಗುತ್ತೆ ಅಲ್ವಾ. ನಾವು ಉಸಿರಾಟ ಕ್ರಿಯೆ ನಡೆಸುವಾಗ ಆಕ್ಸಿಜನ್ ಒಳಗೆ ತಗೊಳ್ತೀವಿ, ಬೇಡವಾದಂತಹ ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ಬಿಡ್ತೀವಿ. ಅಬ್ಸರ್ವ್ ಮಾಡಿದೀರಾ? ಹೊರಗೆ ಬರ್ತಕ್ಕಂಥ ಗಾಳಿ ಮೂಗಿನಿಂದ ಅಥವಾ ಬಾಯಿಯಿಂದ ನೀವು ಹೊರಗೆ ಹಾಕುವಾಗ ಒಂದು ಮುಂದೆ ನಿಮ್ಮ ಅಂಗೈಯನ್ನ ಬಾಯಿ ಮುಂದೆ ಇಟ್ಕೊಂಡು ಒಂದು ಸಲ ಗಾಳಿಯನ್ನು ಹೊರ ಹಾಕಿ ಅದೆಷ್ಟು ಬೆಚ್ಚಗಿರುತ್ತೆ, ಬಿಸಿಯಾಗಿರುತ್ತೆ. ಅಂದ್ರೆ ಅಲ್ಲೂ ಒಂದು ದಹನ ಕ್ರಿಯೆ, ಅಂದ್ರೆ ಅಲ್ಲಿ ಒಂದು ಬರ್ನಿಂಗ್ ಅಲ್ಲೂ ಸಹ ನಡೆದೇ ಇರುತ್ತೆ. ಅಂದರೆ ಆಕ್ಸಿಜನ್ ಏನು ಈಸ್ ಒನ್ ಆಫ್ ದಿ ಫ್ಯೂಯಲ್ ಥರ. ಫುಡ್ ಹೇಗೆ ಫ್ಯೂಯಲ್ ಅಂತೀವೋ, ಇಲ್ಲಿ ನಮ್ಮ ದೇಹದಲ್ಲಿ ಆಹಾರ ಆಕ್ಸಿಜನ್ನಿಂದ ಏನೋ ವಿಭಜಿಸಲ್ಪಡುತ್ತೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಲಿಪಿಡ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಇದೆಲ್ಲವನ್ನು ವಿಭಜನೆ ಮಾಡದೆ ನಾವು ಆ ಉಸಿರಾಟ ಕ್ರಿಯೆ ಮಾಡ್ತೀವಲ್ಲ, ಆ ಉಸಿರಾಟ ಕ್ರಿಯೆಯಲ್ಲಿ ತೆಗೆದುಕೊಳ್ಳುವಂಥ ಆಮ್ಲಜನಕ ಗೊತ್ತಾಗ್ತಿದ್ಯಾ? ಈ ಆಮ್ಲಜನಕ ಏನ್ ಮಾಡುತ್ತೆ, ವಿಭಜಿಸಿ ಉಷ್ಣ ಬಿಡುಗಡೆ ಆಗುತ್ತೆ. ಬ್ರೇಕ್ ಡೌನ್ ಬೈ ರಿಯಾಕ್ಷನ್ಸ್ ವಿತ್ ಆಕ್ಸಿಜನ್ ಅಂಡ್ ಈಟ್ ಈಸ್ ಪ್ರೊಡ್ಯೂಸ್ಡ್. ಆಕ್ಸಿಜನ್ ಏನ್ ಮಾಡುತ್ತೆ, ಅದನ್ನ ವಿಭಜಿಸಿ ಆಹಾರವನ್ನ ಏನ್ ಬಿಡುಗಡೆ ಮಾಡುತ್ತೆ, ಉಷ್ಣವನ್ನ, ಹೀಟನ್ನ ಬಿಡುಗಡೆ ಮಾಡುತ್ತೆ. ಇದನ್ನ ನಾವು ಕ್ಲಾಸ್ 7 ಅಲ್ಲಿ ಡೈಜೆಷನ್ ಆಫ್ ಫುಡ್ ಅಲ್ಲಿ ಇರ್ತೀವಿ. ಆಕ್ಟಿವಿಟಿ 10.1 ನೋಡಿ. ಕಲೆಕ್ಟ್ ಸಮ್ ಮೆಟೀರಿಯಲ್ಸ್ ಲೈಕ್ ಸ್ಟ್ರಾ, ಮ್ಯಾಚ್ ಬಾಕ್ಸಸ್, ಕೆರೋಸಿನ್ ಆಯಿಲ್ ಇದು, ಪೇಪರ್, ಐರನ್ ನೇಲ್ಸ್, ಸ್ಟೋನ್ ಪೀಸಸ್, ಗ್ಲಾಸಸ್ ಎಕ್ಸೆಟ್ರಾ. ಕೆಲವೊಂದು ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಅಂತ ಕೇಳ್ತಿದ್ದಾರೆ. ಯಾವ್ದಾದ್ರು ನಮ್ಮ ಡೈಲಿ ಲೈಫಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಸ್ತುಗಳು. ಸ್ಟ್ರಾ ಪೈಪ್, ಪ್ಲಾಸ್ಟಿಕ್ ಸ್ಟ್ರಾ. ಮ್ಯಾಚ್ ಸ್ಟಿಕ್ಸ್, ಬೆಂಕಿ ಪೊಟ್ಟಣ, ಬೆಂಕಿ ಕಡ್ಡಿ ಇರ್ತಕ್ಕಂಥ ಬೆಂಕಿ ಪೊಟ್ಟಣ ಅಂದ್ರೆ ಬೆಂಕಿ ಕಡ್ಡಿಗಳು. ಕೆರೋಸಿನ್ ಆಯಿಲ್, ಸೀಮೆ ಎಣ್ಣೆ, ಪೇಪರ್ ಕಾಗದ, ಐರನ್ ನೇಲ್ ಕಬ್ಬಿಣದ ಚೂರುಗಳು, ಸ್ಟೋನ್ ಪೀಸಸ್ ಕಲ್ಲಿನ ಚೂರುಗಳು, ಮತ್ತೆ ಗ್ಲಾಸಸ್ ಗಾಜು ಎಕ್ಸೆಟ್ರಾ. ಇನ್ನು ನಿಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೋಬಹುದು. ಅಂಡರ್ ದ ಸೂಪರ್ವಿಷನ್ ಆಫ್ ಯುವರ್ ಟೀಚರ್, ನಿಮ್ಮ ಶಿಕ್ಷಕರ ಸಹಾಯದಿಂದ, ಅವರ ಮೇಲ್ವಿಚಾರಣೆ ಅಂದ್ರೆ ಸೂಪರ್ವೈಸಿಂಗ್ ಅಂದ್ರೆ ಅವರ ಇನ್ಸ್ಟ್ರಕ್ಷನ್ ಮೇಲೆ, ಅವರು ಏನೇ ಹೇಳ್ತಾರೆ ಅವರ ಸಹಾಯದಿಂದ, ಅವರ ಒಂದು ಸೂಪರ್ವೈಸನ್ ಇಂದ ಟ್ರೈ ಟು ಬರ್ನ್ ಈಚ್ ಆಫ್ ದೀಸ್ ಮೆಟೀರಿಯಲ್ಸ್ ಬೈ ಒನ್. ಏನೇನು ನೀವು ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಎಲ್ಲ ವಸ್ತುಗಳನ್ನು ದಹಿಸ್ತಾ ಬನ್ನಿ. ಅಂದ್ರೆ ಅವುಗಳಿಗೆಲ್ಲ ಬೆಂಕಿ ಹಚ್ಚಿ ನೋಡ್ತಾ ಬನ್ನಿ, ಯಾವ್ಯಾವ ವಸ್ತುಗಳು ಯಾವ ರೀತಿ ಪೂರ್ಣವಾಗಿ ಉರಿಯುತ್ತಾ, ಅಥವಾ ಕೆಲವೊಂದು ಹತ್ಕೊಳ್ಳೋದೇ ಇಲ್ವಾ, ಅಥವಾ ಕೆಲವೊಂದು ಹುರಿದೋಗುತ್ತಾ, ಅಥವಾ ಕೆಲವೊಂದು ಉರಿಯೋದೇ ಇಲ್ವಾ ಹತ್ಕೊಂಡು ಅಂತ. ಇಫ್ ಕಂಬಸ್ಟಬಲ್ ಟೇಕ್ಸ್ ಪ್ಲೇಸ್ ಮಾರ್ಕ್ ದ ಮೆಟೀರಿಯಲ್ ಕಂಬಸ್ಟಬಲ್. ಯಾವ ವಸ್ತುಗಳು ದಹಿಸುತ್ತವೋ, ಉರಿದು ಹೋಗುತ್ತೋ ಅವುಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇಷ್ಟೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡಿದ್ದೀರಲ್ಲ, ಆ ವಸ್ತುಗಳಲ್ಲಿ ಯಾವುದೆಲ್ಲ ಉರಿದೋಗುತ್ತೆ ಅದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದರ್ವೈಸ್ ಮಾರ್ಕ್ ಇಟ್ ನಾನ್ ಕಂಬಸ್ಟಬಲ್. ಅದೇ ರೀತಿ ಯಾವ ವಸ್ತುಗಳು ಹತ್ಕೊಳ್ಳಲ್ಲ, ಹುರಿಯಲ್ಲ, ಅವುಗಳನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅದನ್ನ ಒಂದು ಗುರುತು ಮಾಡಿ ಇಟ್ಕೊಳ್ಳಿ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಕಂಬಸ್ಟಬಲ್ ಅಂಡ್ ನಾನ್ ಕಂಬಸ್ಟಬಲ್ ಸಬ್ಸ್ಟಾನ್ಸಸ್, ದಹಿಸುವಂತಹ ವಸ್ತುಗಳು, ದಹ್ಯ ವಸ್ತುಗಳು ಮತ್ತೆ ಅದಹ್ಯ ವಸ್ತುಗಳು. ದಹಿಸದಿರುವಂತಹ ದಹ್ಯ ವಸ್ತುಗಳು ಅಂದ್ರೆ ಉರಿದು ಹೋಗ್ತಕ್ಕಂಥ ವಸ್ತುಗಳು, ದಹಿಸದೇ ಇರತಕ್ಕಂಥ ವಸ್ತುಗಳು ಅಂದ್ರೆ ಉರಿದೇ ಇರತಕ್ಕಂತಹ ವಸ್ತುಗಳು, ದಹ್ಯವಲ್ಲದ ವಸ್ತುಗಳು. ದಹ್ಯ ವಸ್ತು ಅಂದ್ರೆ ಕಂಬಸ್ಟಬಲ್ ಅಂತೀವಿ, ನಾನ್ ಕಂಬಸ್ಟಬಲ್ ಅಂದ್ರೆ ದಹ್ಯವಲ್ಲದ ವಸ್ತುಗಳು. ಇಲ್ಲಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಆ ಟೇಬಲ್ ಅಲ್ಲಿ ನೋಡಿ, ಫುಡ್ ಇದು ಕಂಬಸ್ಟಬಲ್ ನಾನ್ ಕಂಬಸ್ಟಬಲ್ ಅಂತೇಳಿ ನೀವು ಲಿಸ್ಟ್ ಮಾಡಬೇಕು. ಇದು ಕಂಬಸ್ಟಬಲ್ ಅನ್ನೋದಾದ್ರೆ ನಾನು ಸಿಂಪಲ್ ಆಗಿ ಸಿ ಅಂತ ಹಾಕ್ತೀನಿ. ಫುಡ್ ಮರ ಹತ್ಕೊಂಡು ಹೊರದೋಗುತ್ತೆ ಅಲ್ವಾ, ಎಸ್ ಇಸ್ ಎ ಕಂಬಸ್ಟಬಲ್ ಸಬ್ಸ್ಟಾನ್ಸಸ್ ಅಲ್ವಾ, ಸಿ ಅಂತ ಹಾಕೋಣ. ಹಾಗೆ ಪೇಪರ್ ಇಸ್ ಎ ಕಂಬಸ್ಟಬಲ್ ಸಬ್ಸ್ಟಾನ್ಸಸ್ ಅಲ್ವಾ. ಅದೇ ತರ ಐರನ್ ನೇಲ್ ಕಬ್ಬಿಣದ ಚೂರುಗಳು, ತುಣುಕುಗಳು ಉರಿದೋಗುತ್ತಾ, ನೋ, ಇಸ್ ಎ ನಾನ್ ಕಂಬಸ್ಟಬಲ್. ನಾನ್ ಕಂಬಸ್ಟಬಲ್ ಅಂತ ಹಾಕ್ತೀನಿ, ಇಲ್ಲಿಗೆ ಹಾಕೋಣ.
ನಾನ್ ಕಂಬಸ್ಟೇಬಲ್. ಆಯ್ತಾ? ಕೆರೋಸಿನಾಲ್, ಸೀಮೆ ಎಣ್ಣೆ, ಇದು ಕಂಬಸ್ಟೇಬಲ್ ನಾನ್ ಕಂಬಸ್ಟೇಬಲ್? ಏನು ಕಂಬಸ್ಟೇಬಲ್. ಸ್ಟೋನ್ ಪೀಸಸ್, ಕಲ್ಲಿನ ಚೂರುಗಳು ನಾನ್ ಕಂಬಸ್ಟೇಬಲ್. ಅದೇ ರೀತಿ ಸ್ಟ್ರಾ, ಪ್ಲಾಸ್ಟಿಕ್ ಸ್ಟ್ರಾ ಪೈಪ್ ಇರುತ್ತಲ್ಲ, ನೀರು ಅದೆಲ್ಲ ಕುಡಿಯುವಂಥದ್ದು, ಅದು ಕಂಬಸ್ಟೇಬಲ್. ಬೆಂಕಿ ಹಚ್ಚಿದ್ರೆ ಅದು ಉರಿದೋಗುತ್ತೆ. ಚಾರ್ಕೋಲ್, ಇದ್ದಿಲು, ಅದು ಸಹ ಬೆಂಕಿ ಹತ್ಕೊಳುತ್ತೆ ಅಲ್ವಾ? ಮ್ಯಾಚ್ ಸ್ಟಿಕ್ಸ್, ಅದು ಸಹ ಕಂಬಸ್ಟೇಬಲ್ ಅಲ್ವಾ? ಗ್ಲಾಸ್, ಗಾಜು, ಬೆಂಕಿ ಹಚ್ಚಿದ್ರೆ ಉರಿದೋಗುತ್ತಾ? ನೋ, ಇಸ್ ಎ ನಾನ್ ಕಂಬಸ್ಟೇಬಲ್. ಅರ್ಥ ಆಯ್ತಾ? ಯಾವುದೆಲ್ಲ ದಹ್ಯ ವಸ್ತುಗಳು ಕಂಬಸ್ಟೇಬಲ್ ಸಬ್ಸ್ಟೆನ್ಸಸ್ ಅಂದರೆ ನಾವು ಬೆಂಕಿ ಹಚ್ಚಿದಾಗ ಪೂರ್ಣವಾಗಿ ಉರಿಯುವಂಥದ್ದು, ಬೆಂಕಿ ಹಚ್ಕೊಳ್ಳುವಂಥದ್ದು. ಮರದ ತುಂಡು ಹತ್ಕೊಳ್ಳುತ್ತೆ, ಅದೇ ರೀತಿ ಪೇಪರ್, ಕಾಗದನೂ ಹತ್ಕೊಳ್ಳುತ್ತೆ, ಅದೇ ರೀತಿ ಐರನ್ ನೇಲ್ ಅದು ಹತ್ಕೊಳ್ಳಲ್ಲ, ನಾನ್ ಕಂಬಸ್ಟೇಬಲ್. ಕೆರೋಸಿನ್ ಆಯಿಲ್ ಹತ್ಕೊಳ್ಳುತ್ತೆ, ಸ್ಟೋನ್ ಪೀಸಸ್ ಹತ್ಕೊಳ್ಳಲ್ಲ, ನಾನ್ ಕಂಬಸ್ಟೇಬಲ್. ಸ್ಟ್ರಾನ ಹತ್ಕೊಳ್ಳುತ್ತೆ, ಚಾರ್ಕೋಲ್, ಇದ್ದಿಲು ಇದು ಹತ್ಕೊಳ್ಳುತ್ತೆ, ಮ್ಯಾಚ್ ಸ್ಟಿಕ್, ಬೆಂಕಿ ಕಡ್ಡಿ ಹತ್ಕೊಳ್ಳುತ್ತೆ, ಗ್ಲಾಸು ಹತ್ಕೊಳ್ಳಲ್ಲ. Can you name some more substances which are combustible? You can add those tables. Table 2.10.1. ಈ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದಾ ನಾವು ಕಂಬಸ್ಟೇಬಲ್ಗೆ? ಯಾವ್ದಾವ್ದೆಲ್ಲ ಕೊಡೋಣ? ಕಂಬಸ್ಟೇಬಲ್ ಸಬ್ಸ್ಟೆನ್ಸಸ್ಗೆ ವುಡ್ ಕೊಡ್ಬೋದಾ? ವುಡ್ ಆಲ್ರೆಡಿ ಇದೆ ಅಲ್ಲ. ಲೀವ್ಸ್, ಎಲೆಗಳು ಉರಿದೋಗುತ್ತೆ ಅಲ್ಲ, LEAVES ಎಲೆಗಳು. ಅದೇ ರೀತಿ ಪೆಟ್ರೋಲ್, ಡೀಸೆಲ್ ಇದೆಲ್ಲವೂ ಉರಿದೋಗುವಂಥದ್ದು. ಪೆಟ್ರೋಲ್, ಡೀಸೆಲ್ ಇದೆಲ್ಲನೂ ಕೊಡ್ಬೋದು. ನೀವು ಕೊಟ್ಕೊಳ್ಳಿ, ಅದು ಗೊತ್ತಾಗುತ್ತೆ. ಅದೇ ಥರ ನಾನ್ ಕಂಬಸ್ಟೇಬಲ್ಗೆ ಕೊಡೋಣ. ನಾನ್ ಕಂಬಸ್ಟೇಬಲ್ಗೆ ಎಕ್ಸಾಂಪಲ್ಸ್ ಯಾವುದ್ಯಾವುದು? ವಾಟರ್ ಅಲ್ವಾ, ನೀರು, ಅದಕ್ಕೆಷ್ಟೇ ಬೆಂಕಿ ಹಚ್ಚಿದ್ರೂ ಉರಿದೋಗಲ್ಲ. ಅದೇ ರೀತಿ ಇನ್ಯಾವ್ದು ನಾನ್ ಕಂಬಸ್ಟೇಬಲ್ಗೆ? CO2, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, CO2. ಆ್ಯಂಡ್ ದೆನ್ ಇದು ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಉಡ್ತು ಹೋಗಲ್ಲ ಅಲ್ವಾ? ಪೋರ್ಟ್ಲ್ಯಾಂಡ್ ಸಿಮೆಂಟ್. ಇಲ್ಲಿ ಇಟ್ಕೊಳ್ಳೋಣ, ಪೋರ್ಟ್ಲ್ಯಾಂಡ್ ಸಿಮೆಂಟ್. ಓಕೆ, ಇದಿಷ್ಟು 1 or more ಎಕ್ಸಾಂಪಲ್ಸ್ ಆಫ್ ಕಂಬಸ್ಟೇಬಲ್ ಆ್ಯಂಡ್ ನಾನ್ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್. ನಿಮಗೆ ಗೊತ್ತಿದ್ರೆ ಈ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ. ನೀವು 1 or 2 ಎಕ್ಸಾಂಪಲ್ಸ್ಗಳನ್ನ ಸರ್ಚ್ ಮಾಡಿ. ಓಕೆನಾ? ಲೆಟ್ ಅಸ್ ಇನ್ವೆಸ್ಟಿಗೇಟ್ ಕಂಡೀಷನ್ಸ್ ಅಂಡರ್ ವಿಚ್ ಕಂಬಷನ್ ಟೇಕ್ಸ್ ಪ್ಲೇಸ್. ಹಾಗಾದರೆ ಕಂಬಷನ್ ಅನ್ನೋದು ಯಾವ ರೀತಿ ನಡೆಯುತ್ತೆ ಅದನ್ನು ನಾವು ಕಂಡುಹಿಡಿಯೋಣ, ತಿಳ್ಕೊಳ್ಳೋಣ ಅಂತೇಳಿ ಮಾಡ್ತೀವಿ. ಯಾವ ರೀತಿ ಕಂಬಷನ್ ಆಗುತ್ತೆ ಅಂತೇಳಿ ಒಂದು ಆ್ಯಕ್ಟಿವಿಟಿನ ಕೊಡ್ತಾರೆ. ಆ್ಯಕ್ಟಿವಿಟಿ 10.2ನ ನೋಡಿ. ಕಾಷನ್, ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ಬರ್ನಿಂಗ್ ಕ್ಯಾಂಡಲ್. ನೀವು ನಿಮ್ಮ ಮನೆಗಳಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ಬೋದು. ಆದರೆ ಸ್ವಲ್ಪ ಬೆಂಕಿ ಕ್ಯಾಂಡಲ್ ಅದಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಸಹ ಈ ಎಕ್ಸ್ಪೆರಿಮೆಂಟ್ನ ಮಾಡಿ. ತುಂಬ ಸಣ್ಣ ಮಕ್ಕಳುಗಳಾದರೆ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. 3 ಕ್ಯಾಂಡಲ್ಗಳನ್ನ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದೆ ಒಂದು ಗಾಜಿನ ಪ್ರಣಾಳ, ಈ ರೀತಿ ಇರ್ತಕ್ಕಂಥ ಒಂದು ಗಾಜಿನ ಚಿಮ್ನಿಯನ್ನು ತೆಗೆದುಕೊಳ್ಳಿ. ಮೇಲೆ ಅದನ್ನು ಮುಚ್ಚೋದಕ್ಕೆ ಅಂದರೆ ಬೋರ್ಲ್ ಹಾಕೋದಕ್ಕೆ ಕಾಣಬೇಕಲ್ಲ, ಅದು ಕೆಳಗಡೆ ಒಂದು ಮರದ ಹಲಗೆ, 3 ಮರದ ಹಲಗೆಗಳು, ಒಂದು ರಟ್ಟಿನ ತುಣುಕನ್ನು ತೆಗೆದುಕೊಳ್ಳಿ. Fix a lighted candle on a table. Put a glass chimney over the candle and rest it on a few wooden blocks in such a way that air can enter. 3 ಕ್ಯಾಂಡಲ್ಗಳನ್ನ ತಗೊಳ್ಳಿ ಅಂತ ತಗೊಟ್ಟಿದ್ದಾರೆ. ಟೇಬಲ್ ಕ್ಯಾಂಡಲ್ಗಳನ್ನ ತಗೊಂಡು 3 ಮರದ ಪಟ್ಟಿಗೆ ಅದನ್ನು ಫಿಕ್ಸ್ ಮಾಡಿ. ಕ್ಯಾಂಡಲ್ಗಳನ್ನ ಮರದ ಮಣೆಗಳಿಗೆ ಅಂಟಿಸ್ಬಿಡ್ಬೇಕಂತೆ. Put a glass chimney over the candle. Rest it in a few wooden blocks in such a way that air enters the chimney. Observe what happens to the flame. ಫಸ್ಟ್ ಚಿಮ್ನಿಗೆ ಏನು ಮಾಡಿ, 2 ಮರದ ಈ ರೀತಿಯ ತುಣುಕುಗಳನ್ನು ಇಟ್ಟು ಅದ್ರ ಮೇಲೆ
ಅದ್ರ ಮಧ್ಯೆ ಈ ಕ್ಯಾಂಡಲ್ ಅನ್ನ ಇಟ್ಟು ಇಲ್ಲಿ ಚಿತ್ರದಲ್ಲಿ ಇಟ್ಟಿದಾರಲ್ಲ ಹಾಗೆ ಒಂದು ಚಿಮಣಿಯನ್ನ ಈ ಮರದ 2 ಪಟ್ಟಿಗಳ ಮೇಲೆ ಕೂರುವ ತರ ಈ ಚಿಮಣಿಯನ್ನ ಇಡಬೇಕಂತೆ ಕ್ಯಾಂಡಲ್ ಹಚ್ಚಿಬಿಟ್ಟು. ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ದ ಫ್ಲೇಮ್. ಅಲ್ಲಿ ಉರಿತಾ ಇರ್ತಕ್ಕಂತಹ ಆ ಕ್ಯಾಂಡಲ್ ಏನಾಗುತ್ತೆ ಜ್ವಾಲೆ ಅನ್ನೋದನ್ನ ಗಮನಿಸಿ. ನಾವು ರಿಮೂವ್ ದ ಬ್ಲಾಕ್ಸ್ ಅಂಡ್ ಲೆಟ್ ದ ಚಿಮ್ನಿ ರೆಸ್ಟ್ ಆನ್ ದ ಟೇಬಲ್. 2ನೇ ಟೇಬಲ್ ಅಲ್ಲಿ ಬ್ಲಾಕ್ಸ್, ಈ ಉಡನ್ದು ಬ್ಲಾಕ್ಸ್ ಇರುತ್ತಲ್ಲ ಇಲ್ಲಿ ಇಟ್ಟಿರತಕ್ಕಂಥದ್ದು, ಇದನ್ನ ತೆಗೆದು ಬಿಡ್ಬೇಕಂತೆ. ತೆಗೆದು ಬಿಟ್ಟು ಉಡನ್ ರಿಮೂವ್ ದ ಬ್ಲಾಕ್ಸ್, ರೆಸ್ಟ್ ಆನ್ ದ ಟೇಬಲ್, ಲೆಟ್ ದ ಚಿಮ್ನಿ ರೆಸ್ಟ್ ಆನ್ ದ ಟೇಬಲ್, ಅಗೇನ್ ಅಬ್ಸರ್ವ್ ದ ಫ್ಲೇಮ್. ಏನಾಗುತ್ತೆ 2ನೇ ಈ ಚಿತ್ರದಲ್ಲಿ ಈ 2 ಮರದ ಪಟ್ಟಿಗಳನ್ನ ತೆಗೆದ್ಬಿಟ್ಟು ಈ ಒಂದು ಮರದ ಹಲಗೆಯ ಮೇಲೆ ಕ್ಯಾಂಡಲ್ ಆಲ್ರೆಡಿ ಇಟ್ಟಿರ್ತೀರಾ, ಹಾಗೆ ಬರೀ ಚಿಮಣಿಯನ್ನ ಇಡಬೇಕು. ಹಾಗೆ ಇಟ್ಟ ನಂತರ ಜ್ವಾಲೆ ಯಾವ ರೀತಿ ಆಗುತ್ತೆ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ. ಫೈನಲಿ ಪುಟ್ ಎ ಗ್ಲಾಸ್ ಪ್ಲೇಟ್ ಓವರ್ ದ ಚಿಮ್ನಿ, ವಾಚ್ ದ ಫ್ಲೇಮ್ ಅಗೇನ್. ಫೈನಲಿ ಥರ್ಡ್ ಒನ್ ಏನು ಮಾಡಬೇಕು, ಇಲ್ಲಿ ಫಸ್ಟ್ ಒನ್ ಇಲ್ಲಿ ಕೆಳಗಡೆ ಮರದ ಪಟ್ಟಿ ಇಟ್ಟಿದ್ರಿ, ಅದ್ರ ಮೇಲೆ ಚಿಮ್ನಿ ಇಟ್ಟಿದ್ರಿ. ಇಲ್ಲಿ ಮರದ ಪಟ್ಟಿಯನ್ನು ತೆಗೆದು ಅದ್ರ ಮೇಲೆ ಗಾಜಿನ ಚಿಮಣಿಯನ್ನು ಇಟ್ಟಿದ್ದೀರಾ. 3ನೇದ್ರಲ್ಲಿ ಇಲ್ಲಿ ಮರದ ಪಟ್ಟಿನೂ ಇಲ್ಲ, ಈ ಗಾಜಿನ ಚಿಮಣಿಯನ್ನ ಇಟ್ಟು ಓಪನ್ ಇರುತ್ತೆ. ಇದು ಗಾಜಿನ ಚಿಮಣಿ 2 ಸೈಡಲ್ಲಿ ಓಪನ್ ಇರುತ್ತೆ, ಗೊತ್ತಾಗ್ತಿದ್ಯಾ? ಇಲ್ಲಿ ಕೆಳಗಡೆ ಓಪನ್ ಇದ್ರು ಈ ಮರದ ಪಟ್ಟಿ ಮೇಲೆ ಇಟ್ಟಿರೋದ್ರಿಂದ ಕ್ಲೋಸ್ ಆಗಿದೆ. ಮೇಲೆ ತೆರೆದಿರ್ತಕ್ಕಂತಹ ಈ ಗಾಜಿನ ಚಿಮಣಿ ಮೇಲೆ ಒಂದು ರಟ್ಟನ್ನು ಮುಚ್ಚಬೇಕು, ಅಥವಾ ಯಾವ್ದಾದ್ರು ಒಂದು ಪ್ಲೇಟ್ ಇದನ್ನ ಇದ್ರ ಮೇಲೆ ಇಡಬೇಕು, ಅದನ್ನ ಮುಚ್ಚಿಬಿಡ್ಬೇಕು. ಹಾಗೆ ಫ್ಲೇಮ್ ಜ್ವಾಲೆ ಏನಾಗುತ್ತೆ ಅಂತೇಳಿ ಗಮನಿಸಿ. ವಾಟ್ ಹ್ಯಾಪನ್ಸ್ ಇನ್ ದ 3 ಕೇಸಸ್. ಈ 3 ಕೇಸ್ಗಳಲ್ಲಿ 3 ಎಕ್ಸ್ಪೆರಿಮೆಂಟಲ್ಲಿ ಈ ಒಂದು ಪ್ರಯೋಗದಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಡಸ್ ದ ಫ್ಲೇಮ್ ಫ್ಲಿಕರ್ಸ್ ಆಫ್, ಡಸ್ ಇಟ್ ಫ್ಲಿಕರ್ಸ್ ಆ್ಯಂಡ್ ಗಿವ್ ಸ್ಮೋಕ್, ಡಸ್ ಇಟ್ ಬರ್ನ್ಸ್ ಅನ್ ಅಫೆಕ್ಟೆಡ್, ಕ್ಯಾನ್ ಯು ಇನ್ಫಾರ್ ಎನಿಥಿಂಗ್ ಅಟ್ ಆಲ್ ಅಬೌಟ್ ದ ರೋಲ್ ಪ್ಲೇಡ್ ಬೈ ಏರ್ ಇನ್ ದ ಪ್ರೊಸೆಸ್ ಆಫ್ ಬರ್ನಿಂಗ್. ಈ 3ರಲ್ಲಿ ಕ್ಯಾಂಡಲ್ ಉರಿತಿದ್ಯಾ, ಅಥವಾ ಕ್ಯಾಂಡಲಿಂದ ಹೊಗೆ ಬಂತಾ, ಅಥವಾ ಕ್ಯಾಂಡಲ್ ಆಫ್ ಆಯ್ತಾ, ಯಾವುದನ್ನ ಗಮನಿಸ್ತಾ ಇದ್ದೀರಾ? ಹಾಗಾದ್ರೆ ಗಾಳಿ ಅನ್ನೋದು ಎಷ್ಟು ಮುಖ್ಯ ಈ ಒಂದು ವಸ್ತುಗಳು ಉರಿಯೋದಕ್ಕೆ ಅಥವಾ ಜ್ವಾಲೆ ಉಂಟಾಗೋದಕ್ಕೆ ಅಂತೇಳಿ ಹೇಳ್ತಿದ್ದಾರೆ. ನೋಡೋಣ. ವಿ ಫೈಂಡ್ ದಟ್ ಫಾರ್ ಕಂಬಷನ್ ಅಂದರೆ ಹೇರ್ ಈಸ್ ನೆಸಸರಿ. ವಾಟ್? ಹೇರ್ ಅಂದರೆ ಗಾಳಿ ಅನ್ನೋದು ವಸ್ತುಗಳು ಉರಿಯುವಿಕೆಗೆ ತುಂಬ ಅವಶ್ಯಕ. ಗಾಳಿ ಇಲ್ಲದೆ ಯಾವುದೇ ವಸ್ತುಗಳು ಉರಿಯೋದಕ್ಕಾಗಲಿ ಜ್ವಾಲೆಯನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಸ್ತುಗಳು ಉರಿಬೇಕು ಅಂದರೆ ಅದಕ್ಕೆ ಏನು ಬೇಕು? ಗಾಳಿ ಅಂದರೆ ಆಮ್ಲಜನಕ. ಗಾಳಿಯಲ್ಲೂ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಹಾಕಿದ್ರೆ ಉರಿಯಲ್ಲ, ಅಥವಾ ನೈಟ್ರೋಜನ್ ಹಾಕಿದ್ರೆ ಉರಿಯಲ್ಲ, ಅಥವಾ ಕಾರ್ಬನ್ ಮಾನಾಕ್ಸೈಡ್ ಹಾಕಿದ್ರೆ ಉರಿಯಲ್ಲ. ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ವಸ್ತುವಿನ ಉರಿಯುವಿಕೆಗೆ ತುಂಬ ಅವಶ್ಯಕ ಅನ್ನೋದನ್ನ ನಾವು ಇದರಿಂದ ಎಕ್ಸ್ಪೆರಿಮೆಂಟಿಂದ ತಿಳ್ಕೊಂಡ್ವಿ. ಏನಾಯ್ತು ನೋಡೋಣ. ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ದ ಕ್ಯಾಂಡಲ್ ಬರ್ನ್ಸ್ ಫ್ರೀಲಿ ಇನ್ ಕೇಸ್ ಎ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಯಿಂದ ಗಾಳಿ ಹೋಗ್ತಿದೆ, ಯಾಕಂದ್ರೆ 2 ಪಟ್ಟಿಗಳ ಮೇಲೆ ಚಿಮಣಿ, ಗಾಜಿನ ಚಿಮಣಿಯಿಂದ ಇಟ್ಟಿದ್ದಾನೆ. ಕೆಳಗೂ ಗಾಳಿ ಬರ್ತಿದೆ, ಮೇಲೂ ಗಾಳಿ ಬರ್ತಿದೆ. ಸೊ ಫಸ್ಟ್ ಒಂದು ಈ ಗ್ಲಾಸ್ ಚಿಮಣಿಲಿ ಏನು ಕ್ಯಾಂಡಲ್, ಮೇಣದ ಬತ್ತಿ ತುಂಬ ಚೆನ್ನಾಗಿ ಜ್ವಾಲೆಯೊಂದಿಗೆ ಉರಿತಾ ಇದೆ. ಅದೇ ರೀತಿ ವೆನ್ ಹೇರ್ ಕ್ಯಾನ್ ಎಂಟರ್ ದ ಚಿಮ್ನಿ ಫ್ರಮ್ ಬಿಲೋ ಇನ್ ಕೇಸ್ ಎ. ಬಿನಲ್ಲಿನೂ ಯಾಕೆ ಉರಿತಾ ಇದೆ? ಕೆಳಗಡೆ ಚಿಮ್ನಿಯಿಂದ ಗಾಳಿ ಬರ್ತಿರೋದ್ರಿಂದ. ಬಿ ವೆನ್ ಏರ್ ಡಸ್ ನಾಟ್ ಎಂಟರ್ ದ ಚಿಮ್ನಿ ಫ್ರಮ್ ಬಿಲೋ ದ ಫ್ಲೇಮ್ ಫ್ಲಿಕರ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ದ ಸ್ಮೋಕ್. ಬಿ ಕೇಸಲ್ಲಿ ಏನಾಗ್ತಿದೆ? ಕೆಳಗಡೆನೂ ರಟ್ಟಿನ ಮರದ ಹಲಗೆ ಇದೆ, ಅಲ್ಲಿ ಚಿಮ್ನಿ ಮೇಲಿಲ್ಲ, ಚಿಮ್ನಿ ಮರದ ಹಲಗೆಗೆ ಅಂಟಿಕೊಂಡಿದೆ. ಯಾವುದೇ ರೀತಿಯಲ್ಲಿ ಗಾಳಿ ಎಂಟರ್ ಆಗ್ತಿಲ್ಲ, ಬರೀ ಮೇಲ್ಗಡೆಯಿಂದ ಮಾತ್ರ ಬರ್ತಿದೆ. ಸ್ವಲ್ಪ ಹೊತ್ತು ಉರಿತು, ಜ್ವಾಲೆಯನ್ನು ಕೊಟ್ಟು ಆಮೇಲೆ ಹೊಗೆಯನ್ನು ಉಂಟು ಮಾಡ್ತಿದೆ. ಅರ್ಥ ಆಗ್ತಿದೆ? ಸ್ವಲ್ಪ ಹೊತ್ತು ಉರಿತು, ಇಲ್ಲಿ ಈ ಚಿಮ್ನಿ ಒಳಗೆ ಎಷ್ಟು ಗಾಳಿ ಇತ್ತು ಅಷ್ಟನ್ನು ಬಳಸ್ಕೊಂಡು ಉರಿದಿದೆ. ಆಮೇಲೆ ಇದು ಸ್ಮೋಕ್, ಹೊಗೆಯನ್ನು ಉಂಟು ಮಾಡ್ತಿದೆ. ಸೀನಲ್ಲಿ ನೋಡೋಣ. ಇನ್ ಕೇಸ್ the flame is finally goes off because the air is not available. ಥರ್ಡ್ ಕೇಸಲ್ಲಿ ಏನಾಗೋಯ್ತು? ಇಲ್ಲಿ ಕೆಳಗಡೆನೂ ಕ್ಲೋಸ್ ಆಗಿದೆ, ಇಲ್ಲಿ ಮೇಲ್ಗಡೆನೂ ನಾವೇನು ಹಾಕಿದ್ದೀವಿ? ಒಂದು ಕವರನ್ನು ಮಾಡಿಬಿಟ್ಟಿದ್ದೀವಿ. ಸೊ ಗಾಳಿ ಎಲ್ಲೂ ಹರಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಫೈನಲಿ ದ ಕ್ಯಾಂಡಲ್ ಏನಾಯಿತು? ಆಫ್ ಆಗಿ, ಅಂದರೆ ಅದು ಯಾವುದೇ ರೀತಿ ಜ್ವಾಲೆನೂ ಕಾಣ್ತಾ ಇಲ್ಲ, ಗಾಳಿ ಲಭ್ಯವಾಗದೆ, ಅದಕ್ಕೆ ಗಾಳಿ ಸಿಗದೆ ಏನಾಯಿತು? ಅಂತಿಮವಾಗಿ ಕ್ಯಾಂಡಲ್ ಅಂದರೆ ಮೇಣದ ಬತ್ತಿ ನಂದೋಗಿದೆ, ಆಫ್ ಆಗಿದೆ. ಆಯ್ತಾ? ಅಲ್ಲಿಗೆ ಗಾಳಿ, ಆಮ್ಲಜನಕ ಅನ್ನೋದು ಯಾವುದೇ ಒಂದು ವಸ್ತು ಉರಿಯುವಿಕೆಗೆ ತುಂಬ ಅವಶ್ಯಕ. ಜ್ವಾಲೆಯನ್ನು ಉಂಟಾಗಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮನೆಗಳಲ್ಲಿ ನೀರನ್ನು ಕಾಯಿಸೋದಕ್ಕೆ ಸೌದೆ ಒಲೆಗಳನ್ನು ಅಥವಾ ಉರು ಒಲೆಗಳನ್ನು ನೋಡಿರ್ತೀರ, ಅಡುಗೆ ಮಾಡೋದಕ್ಕೆ ಎಲ್ಲ ಹಳೆಯ ಕಾಲದಲ್ಲಿ ಅಥವಾ
ಕೆಲವೊಂದು ಈಗ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಸ್ನಾನಕ್ಕೆ ಬಳಸೋ ಅಲ್ಲಿ ಒಂದು ಹುರು ಕೋಲನ್ನು ಕೊಳವೆ ಆಕಾರದ ಒಂದು ಕೋಲನ್ನು ಇಟ್ಕೊಂಡು ಗಾಳಿಯನ್ನು ಊದ್ತಾ ಇರ್ತಾರೆ. ಒಲೆ ಏನಾದರೂ ಆಫ್ ಆಗಿಬಿಟ್ರೆ ಅಬ್ಸರ್ವ್ ಮಾಡಿ ನಿಮ್ಮ ಮನೇಲಿ ಯಾವಾಗಲಾದರೂ ಉರಿಬೇಕಾದ್ರೆ ನೋಡಿ, ನಿಮಗೆ ಅವಕಾಶ ಸಿಕ್ಕರೆ ಯಾಕೆ ಹೇಳಿ, ಗಾಳಿಯನ್ನು ಊದ್ತಾ ಇರ್ತಾರೆ, ಆಮ್ಲಜನಕವನ್ನು ಅದಕ್ಕೆ ಕೊಡ್ತಾ ಇರ್ತಾರೆ. ಚೆನ್ನಾಗಿ ಗಾಳಿ ಊದ್ತಾ 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 ಏನಾಗುತ್ತೆ, ಅದು ಜ್ವಾಲೆ ಹತ್ಕೊಂಡ್ಬಿಡುತ್ತೆ ಅಲ್ವಾ. ಹಾಗೆ ಈ ಒಂದು ಲೈವ್ ಎಕ್ಸ್ಪೆರಿಮೆಂಟ್ ನಮ್ಗೆ ಅದನ್ನು ನಮ್ಮ ಮನೆಗಳಲ್ಲಿ ಹಿಂದಿನವರು ಎಷ್ಟು ಬುದ್ಧಿವಂತರು, ಅವ್ರು ಎಷ್ಟು ಚೆನ್ನಾಗಿ ಸೈನ್ಸನ್ನು ಅರ್ಥ ಮಾಡ್ಕೊಂಡಿದ್ರು. ಯಾವುದೇ ಒಂದು ವಸ್ತು ಹತ್ತಿಕೊಳ್ಬೇಕು, ಅದು ಹೊತ್ಕೋಬೇಕು, ಜ್ವಾಲೆಯನ್ನು ಉಂಟು ಮಾಡಬೇಕಂದ್ರೆ ಆಮ್ಲಜನಕ ಎಷ್ಟು ಅವಶ್ಯಕ ಅನ್ನೋದನ್ನು ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ರು. ಹಾಗಾಗಿ ಸೌದೆ ಒಲೆಗಳಲ್ಲಿ ನೀರನ್ನು ಕಾಯಿಸ್ಬೇಕಾದ್ರೆ ಅವ್ರು ಏನು ಮಾಡೋರು, ಆ ಗಾಳಿಯನ್ನು ಚೆನ್ನಾಗಿ ಹುರುವಲಾಗಿ ಕೊಳವೆಗಳನ್ನು ಯೂಸ್ ಮಾಡ್ತಾಯಿದ್ರು. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಆ್ಯಕ್ಟಿವಿಟಿ ಮತ್ತು ಯಾವ ರೀತಿ ಕಂಬಷನ್, 1 or more ಎಕ್ಸಾಂಪಲ್ಸ್ನ ಕೊಟ್ಟು. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿ ಆ್ಯಂಡ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿಸಿ. ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ. ಮತ್ತು 1 or 2 ಟೈಮು ಆಡಿಯೋನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ಓದಿದ್ರೇ ನಿಮಗೆ ತುಂಬ ಈಸಿ ಆಗೋದು. ಮತ್ತು ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಂಥ ಈಸಿ ಸಬ್ಜೆಕ್ಟೇ ಇಲ್ಲ. ಸೊ ಆಡಿಯೋನ ಕೇಳಿಸ್ಕೊಂಡು ನೀವು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2 or 3 ಟೈಮ್ಸ್ನ ಟೆಕ್ಸ್ಟ್ ಬುಕ್ ಓದ್ತಾ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿದ್ರೆ ಖಂಡಿತ ನಿಮ್ಗೆ ಈಸಿ ಆಗುತ್ತೆ ಸೈನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕಂಬಸ್ಟಬಲ್ ಆ್ಯಂಡ್ ರೈಟ್ 2 examples of combustible substances and write 2 examples of non-combustible substances, and list out 10 combustible and non-combustible substances. 10 ದಹಿಸುವಂತಹ ವಸ್ತುಗಳನ್ನ ಸಂಗ್ರಹಿಸಿ, 10 ದಹಿಸದಿರುವಂತಹ ವಸ್ತುಗಳನ್ನ ಸಂಗ್ರಹಿಸಿ. and then give one write an experiment to show that air is essential for burning. ವಸ್ತುಗಳು ಉರಿಯೋದಕ್ಕೆ ಗಾಳಿ ತುಂಬ ಅವಶ್ಯಕ ಅನ್ನೋದಕ್ಕೆ ನಿಮಗೆ ಗೊತ್ತಿರ್ತಕ್ಕಂತಹ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಎಕ್ಸಾಂಪಲ್ಸ್ನ ಆ್ಯಕ್ಟಿವಿಟಿನ ಒಂದು ಕಲೆಕ್ಟ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಆ್ಯಂಡ್ ಕಂಟಿನ್ಯೂಸ್ ಇದ್ರ ವೀಡಿಯೋಸ್ ಬೇಕಂದರೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ದೆನ್ ನಿಮಗೆ ಸರ್ಚ್ ಮಾಡೋಕ್ಕಾಗಲ್ಲ, ನನಗೆ ಈ ಕ್ಲಾಸಸ್ದು ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಚಾಪ್ಟರ್ ವೈಸ್ ಬೇಕು ಅಂದರೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಡೈಲಿ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಅದು ಗೊತ್ತಾಗುತ್ತೆ, ಈಸಿಯಾಗಿ ನಿಮಗೆ ನಾನು ಮಾಡುವಂಥ ಎಲ್ಲ ಕ್ಲಾಸಸ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸಸ್ನ ಕೇಳಿದ ಚೆನ್ನಾಗಿ ರೀಡ್ ಮಾಡಿ. ಆ್ಯಂಡ್ ಟೆಕ್ಸ್ಟ್ ಬುಕ್ ಲರ್ನಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್. ಸೊ ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಈ ಚಿತ್ರದಲ್ಲಿರ್ತಕ್ಕಂಥದ್ದು ಮೆಗ್ನೀಷಿಯಮ್ ರಿಬ್ಬನ್ದು ಇಮೇಜಸ್. ಇದು ಫಸ್ಟ್ ವಿಡಿಯೋಗೆ ಹಾಕಬೇಕಿತ್ತು, ಮಿಸ್ ಆಗಿದೆ. ಆ್ಯಂಡ್ ದೆನ್ ಈ ಮೆಗ್ನೀಷಿಯಮ್ ರಿಬ್ಬನ್ನು ಬರ್ನ್ ಮಾಡಿದ್ರೆ ಈ ರೀತಿ ವೈಟ್ ಫ್ಲೇಮ್ ಬರುತ್ತೆ ಆ್ಯಂಡ್ ಪೌಡರ್ ಆಗುತ್ತೆ. ಅದು ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ಇರ್ತು ಮೆಗ್ನೀಷಿಯಮ್ ಆಕ್ಸೈಡನ್ನ ಬಿಡುಗಡೆ ಮಾಡುತ್ತೆ. ಥ್ಯಾಂಕ್ ಯು.